ಕಣ್ಣುಗಳು ಹಿಂಗ್ ಅಂದಾಗ ಕಣ್ಣ ರಪ್ಪೆ ಹಿಂಗ್ ಅನ್ಬೇಕು. ಕಣ್ಣನ್ ರೆಪ್ಪೆ ಏನ್ ಅನ್ಬೇಕು? ಹಿಂಗ್ ಹೊಡೆದಾಗ ನೋಡಿ ಇಲ್ಲ ಅಂದ್ರೆ ಇದ್ರೊಳಗೆ ಅಂದ್ರೆ ಈಗ ಸ್ವಲ್ಪ ಇದ್ ಮಾಡ್ಬೇಕು. ಇರಬಾರ್ದು ಇದ್ರೊಳಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಎಷ್ಟೋ ಜನಕ್ಕೆ ಹಲ್ಲು ಮತ್ತೆ ಸುಳಿ ನೋಡೋದು ಗೊತ್ತಿಲ್ಲ. ಈಗ ನೀವು ನನಗೆ ಎಲ್ಲಾನು ಹೇಳ್ಕೊಡ್ತೀರಾ? ಒಂದ್ ಕಡೆಯಿಂದ ಹೇಳ್ಕೊಡ್ತೀನಿ. ಒಂದ್ ಕಡೆಯಿಂದ ಹೇಳ್ಕೊಡ್ತೀನಿ. ಈಗ ಮೊದಲನೇದಾಗಿ ಯಾವ್ದೇ ಒಂದು ಎತ್ತುಗಳನ್ನ ನಾವು ತೊಗೊಳಕ್ ಹೋಯ್ತಿವಿ, ಅದು ಹಲ್ಲು ಮೇಲೆ ರೇಟು ಫಿಕ್ಸ್ ಆಯ್ತದೆ. ಹೌದು, ಕರೆಕ್ಟಾ? ಈಗ 2 4 6 ಕಡೆ ಅಂತ. ಈಗ ನನಗೆ ಈ ಎತ್ತು ಈಗ ನಾನು ತಗೋಬೇಕು ಅಂತ ಬರ್ತೀನಿ, ನನಗ್ ಗೊತ್ತಿಲ್ಲ ಹಲ್ಲು ಯಾವ ತರ ನೋಡೋದು ಅಂತ ಹೇಳ್ಬಿಟ್ಟು. ಈಗ ಇದನ್ನ ಹಲ್ಲನ್ನ ಯಾವ ತರ ನೋಡುವಂತದ್ದು ಅಂತ ನೋಡಿ. ಈಗ ನಾನು ತೋರಿಸ್ತೀನಿ. ಪ್ರತಿ ದನಗಳಿಗೆ 8 ಹಲ್ಲು ಇರ್ಬೇಕು. 8 ಹಲ್ಲು ಇರ್ಬೇಕು. ಈಗ ಆಲ್ರೆಡಿ ಸೆಂಟ್ರವೆರಡು ಕೆಡವಿಬಿಟ್ಟು ಹೊಸ ಹಲ್ಗಳು ಮನ್ಸಿಗೆ ಹಂಗ್ ಹುಟ್ಟುತ್ತವೆ, ಅದೇ ಮಟ್ಟ ಹುಟ್ಟುತ್ತೆ ನೋಡಿ ಹೊಸ ಹಲ್ಗಳು. ಹೊಸ ಹಲ್ಲು ಇವು ಇಲ್ಲಿ ಮಧ್ಯ 2 ಇರ್ತವೆ. ನೋಡಿ, ಇವು 3 4 3 4 8 ಅಲ್ಲವಾ? ಈಗ ಸೆಂಟ್ರವೆರಡು ಹಲ್ಲನ್ನ ಕೆಡವಿ ಹೊಸ ಹಲ್ಗಳು ಬಂದಿದೆ. ಈಗ ನಾನು ಹೇಳ್ಬಿಡ್ತೀನಿ, ಕೈ ಎತ್ತಿ ಸ್ವಲ್ಪ. 1 2 3 4 5 6 7 8. ಈಗ 4 ಮತ್ತೆ 5ನೇ ಹಲ್ಲು ಕೆಡವಿ ಈಗ ಹೊಸ ಹಲ್ಲು ಹುಟ್ಟೈತೆ. ಸೆಂಟ್ರವೆರಡು ಕೆಡವಿದ್ದಾರೆ. ಈಗ ಅದು 2 ಹಲ್ಲು ಅಂತ ಕೇಳ್ತಾರೆ. ಮತ್ತೆ ಇದು ಕೆಡುತ್ತೆ. ನೆಕ್ಸ್ಟ್ ಇದಾದ ನಂತರ ಮತ್ತಿದು ಮತ್ತಿದು. ಈಗ ಈ ಕಡೆಯಿಂದ 3ನೇದು, ಈ ಕಡೆಯಿಂದ 3ನೇದು, ಬಲ್ಗಡೆಯಿಂದ 3ನೇದು, ಎಡಗಡೆಯಿಂದ 3ನೇದು ಬಿದ್ರೆ 4 ಹಲ್ಲು. ಆಮೇಲೆ ನೆಕ್ಸ್ಟ್ ಅದೇ ರೀತಿ ಓತಾ ಆದ್ರೆ 4 8 ಹಲ್ಗಳಾಗ್ತವೆ. 8 ಹಲ್ಲಾದಾಗ ಹೊಸಬಾಯಿ. 8 ಹಲ್ಲಾದಾಗ ಹೊಸಬಾಯಿ ಅಂತ ಹೇಳ್ತಾರೆ. ಈಗ 8 ಹಲ್ಲು ಆದ್ಮೇಲೆ ಅದು ಕಡೆ ಸ್ಟೇಜ್, ಕಡೆ ಸ್ಟೇಜ್ ಅಂದ್ರೆ ಫುಲ್ ಅಡಲ್ಟ್. ಈಗ ಒಂಥರ ಒಂದು ಏನೋ ಮನ್ಸಿಗೆ ಏಜ್ ಆಗತ್ತೆ ನೋಡಿ, ಆ ರೀತಿ ಆ ತರ ಅಲ್ಲಿಗೆ ಕ್ಲೋಸ್ ಅಲ್ಲ. ಅದೀಗ ಕಡೆ ಬದ್ಮೇಲೆ ಕ್ಲೋಸ್. ಈಗ ಮನುಷ್ಯರಿಗೆ ಯಾವ ರೀತಿ ಈಗ ಹಲ್ಲು ಮರಲ್ ಓಡ್ತಾವಲ್ಲ, ಏನಾದ್ರು ಇದ್ರಲ್ಲಿ ಏನಾದ್ರು ಓಡುತ್ತಾ? ಬೇರೆ ಕೆಲವು ಹುಟ್ಟಿರೋ ಸಾಧ್ಯತೆ ಇದೆ, ಕೆಲವು ಹುಟ್ಟಿರೋ ಸಾಧ್ಯತೆ ಇರ್ತದೆ. ಕೆಲವೊಂದು ಎತ್ತುಗಳು ಮಾತ್ರ ರೇರ್, ಭಾರಿ ಕಡಿಮೆ, ಭಾರಿ ಕಡಿಮೆ. ಬಟ್ ಇದ್ ಬಿಟ್ರೆ ಕಡೆಯಲ್ಲೇ ಲಾಸ್ಟ್. ಕಡೆಯಲ್ಲೇ ಲಾಸ್ಟ್ 8. ಈಗ ಹಲ್ಲೊಂದು ಮುಗೀತು. ಈಗ ಕಡೆ ಹಲ್ಲು ಅಂತಂದ್ರೆ ಅದಕ್ಕೆ ರೇಟ್ ಜಾಸ್ತಿನಾ? ಇಲ್ಲ, ರೇಟ್ ಡೌನ್ ಆಗ್ತದೆ. ರೇಟ್ ಡೌನ್ ಆಗುತ್ತೆ. ಈಗ ಒಂದ್ ವೇಳೆ ಹೆಂಗ್ ಯಾವ ರೀತಿ ಹುಡುಗ ಅವನ ಡಿಮ್ಯಾಂಡ್ ಸ್ವಲ್ಪ ಓಟ ಹೋದ್ಮೇಲೆ ಏನಾಗುತ್ತೆ, ಡೌನ್ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಕಡಿಮೆ ಆಗುತ್ತೆ. ಈಗ ಹಲ್ಲು ಮುಗೀತು. ಈಗ ನೆಕ್ಸ್ಟ್ ಸುಳಿ ಅಂತ ಹೇಳ್ತಾರೆ. ಈಗ ಸುಳಿನಲ್ಲಿ ಎಷ್ಟು ತರ ಸುಳಿ ಇರ್ಬೋದು? ಅದರಲ್ಲಿ ಸುಮಾರು ಒಂದು 5-6 ತರ ಇದಾವೆ. ಮಿನಿಮಮ್ ಒಂದು 5-6 ತರ ಇದೆ. ಪಾತಾಳ ಸುಳಿ ಇದೆ, ನಾಮ್ ಸುಳಿ ಇದೆ, ಪರ್ಕ ಇದೆ, ನಗುನ್ ಸುಳಿ ಇದೆ. ಆಮೇಲೆ ಇದು ಈ ಕೆಳಗೆ ಇದ್ ಬರ್ತದೆ ಕಾಲಲ್ಲಿ, ಅದು ಇದೆ. ಅವೆಲ್ಲ ಕೋಟ ಅಂತ ನಾವು ದೃಢಪಡಿಸ್ತೀವಿ. ಕೋಟ ಅಂತ ಹೇಳಿ. ಕೆಲವೊಂದು ಎತ್ತುಗಳಲ್ಲಿ ಯಾವ ಕೋಟ ಇಲ್ಲದೆ ಅವಕ್ಕೆ ಡಿಮ್ಯಾಂಡ್ ಜಾಸ್ತಿ. ಕೋಟ ಇತ್ತು. ಆಮೇಲೆ ಇನ್ನೊಂದು ಹೇಳ್ತೀನಿ, ಬಲ್ಗಡೆ ಮೋಟ ಅಂತ ಬರುತ್ತೆ. ಬಗ್ರಿ ಒಳಗಡೆ ಮೋಟ. ಬಲಗಡೆ ಮೋಟ ಇದ್ರು ಓಕೆ, ಎಡಗಡೆ ಮೋಟ ಇರಬಾರ್ದು. ಅದು ಏನು ಹಿಂದಿಂದ ಬರೋಂತ ವಾಡಿಕೆ, ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ನಾವೀಗ ಈ ಹಸುಗೆ ಈಗ ನನ್ಗೆ ಹೊಸದಾಗಿ ಬಂದಿದ್ದೀನಿ ನಾನು. ಹೇಳಿ. ಈಗ ನನಗೆ ಅಂತಲ್ಲ, ರೈತರ ಮಕ್ಳಿರ್ಬೋದು ಅಥವಾ ನಗರ ಭಾಗದ ಮಕ್ಳಿರ್ಬೋದು, ಅವ್ರಿಗೆ ಸುಳಿ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಈಗ ನಮ್ ತಲೆಯಲ್ಲಿ, ಮನುಷ್ಯ ತಲೆಯಲ್ಲಿ ಒಂದ್ ಸುಳಿ ಇರ್ತದೆ, 2 ಸುಳಿ ಇದ್ರೆ 2 ಮದುವೆ ಅಂತ ಹೇಳ್ತಾರೆ. ಆದ್ರೆ ಒಳ್ಳೇದು ಕೆಟ್ಟದ್ದು ಅಂತ ಮನುಷ್ಯರಲ್ಲಿಲ್ಲ, ಆದ್ರೆ ದನಗಳೆಲ್ಲ ಐತೆ. ಈಗ ನಾನೀಗ ಹೊಸದಾಗಿ ಬರ್ತೀನಿ ತಗೋಬೇಕು ಅಂತ. ಈಗ ಈ ಹಸು ನೋಡಿದಾಗ ನಾನು ಸುಳಿ ಎಲ್ಲೆಲ್ಲಿ ನೋಡ್ಬೇಕು ನೋಡಿ? ಫಸ್ಟ್ ನಂಬರ್ 1 ಫ್ರಂಟ್ ಅಲ್ಲಿ ನೋಡ್ಬೇಕು. ಇದು ಸುಳಿ ಅಂತ ಹೇಳ್ತಾರೆ. ಏನ್ ಸುಳಿ ಸರ್? ಇದಕ್ಕೆ ಇದು ಸುಳಿ, ಹಣೆ ಸುಳಿ ಅಂತ ಹೇಳ್ತಾರೆ. ಅದಕ್ಕೆ ಹಣೆ ಸುಳಿ ಅಂತ ಹೇಳ್ತಾರೆ. ಒಂದೊಂದ್ ಕಡೆ ಒಂದೊಂದ್ ತರ ಹೇಳ್ತಾರಲ್ಲ? ಒಂದೊಂದ್ ಕಡೆ ಹೇಳ್ತಾರೆ. ಕೆಲವು ಪರಕ್ ಸುಳಿ ಅಂತ ಬರ್ತವೆ ಹಿಂಭಾಗದಲ್ಲಿ, ಪರಕ್ ಸುಳಿ ಅಂತ ಬರ್ತವೆ. ಆಮೇಲೆ ಒಳಗಡೆ ಮೋಟ ಅಂತ ಬರುತ್ತೆ. ಕೆಳಗೆ ಇದೇನ್ ಗೊತ್ತ, 4 ಬಿಟ್ಬಿಡ್ಬೇಕು. ಈಗ ಸುಳಿಯಿಂದ ಈ ಭುಜದಿಂದ 4. ಈಗ ಅಲ್ಲೋಗಣ. ಈಗ ಈ ಸುಳಿ ಆಯ್ತಲ್ವಾ? ಈಗ ಈ ಸುಳಿ ಆದ್ಮೇಲೆ ನೆಕ್ಸ್ಟ್ ಯಾವ ಸುಳಿ ನೋಡ್ಬೇಕು? ನೆಕ್ಸ್ಟ್ ಇನ್ನಕ್ ಬಂದ್ ನೀವು ಈ ಸುಳಿ ಅಕಸ್ಮಾತ್ ಇಲ್ಲಿ ಯಾವ್ದೋ ಒಂದ್ ಇರುತ್ತೆ. ಇದು ನೋಡಿ, ಇಲ್ಲಿ ಇದರಲ್ಲಿ ನೋಡಿ, ಇದು ಇಲ್ಲಿ ಬರೋದು ನೊಗಮುರ್ ಸುಳಿ ಇಲ್ಲಿ ಬರುತ್ತೆ. ಈ ಸುಳಿ ನೊಗಮುರ್ ಸುಳಿ ಅಲ್ಲ. ಇದು ಮತ್ತೆ ಏನ್ ಸುಳಿ? ಅದು ರಾಜ ಸುಳಿ ಅಂತ. ಇದು ಇದ್ರೆ ಏನೂ ಆಗಲ್ಲ, ಅದ್ರ ಬಗ್ಗೆ ಏನಿಲ್ಲ. ಈಗ ಬೇರೆ ಕಡೆ ಎಲ್ಲೋ ಇದ್ರೆ ಏನೋ ಒಂದ್ ವೇಳೆ ನೋಡಿ, ಇಲ್ಲಿ ಬರ್ತಾವ ನೋಡಿ, ಇಲ್ಲಿ ಒಂದ್ ಸುಳಿ ಬರ್ತದೆ ಕೆಳಭಾಗದಲ್ಲಿ. ಇಲ್ಲಿ ಆ ಸುಳಿ ಇಲ್ಲ ಇದರಲ್ಲಿ, ಅದು ಕೋಟ ಅಂತ ಹೇಳ್ತೀವ. ಆಮೇಲೆ ಇದರಲ್ಲಿಲ್ಲ. ಆಮೇಲೆ ನೇಕ್ ಬರ್ತೀವಿ, ಹಿಂಗೆ ಇಲ್ಲೊಂದು ಸುಳಿ ಬರ್ತೀನಿ, ನರದ ಮೇಲೆ ಹಿಂಗ್ ಸುಳಿ ಬರ್ತಿದ್ದು. ಈ ನರದ ಮೇಲೆ ಸ್ವಲ್ಪ ಕೋಟ ಅಂತ ಮಾಡ್ತಾರೆ. ಅದು ಬಲಗಡೆ ಇದ್ರೆ ಓಕೆ,
ಎಡಗಡೆ ಇದ್ರೆ ಸ್ವಲ್ಪ ಕಷ್ಟ ಅಂತ. ಈಗ ಬಲಗಡೆ ಅಕಸ್ಮಾತ್ ಈ ಭಾಗದಲ್ಲಿ ಇದ್ರೆ ಅದು ಓಕೆ. ಓಕೆ, ಎಡಗಡೆ ಎರಡು ಕಡೆ ಇದ್ರು ಓಕೆ. ಆದ್ರೆ ಎಡಗಡೆ ಒಂದ್ ಕಡೆ ಇರಬಾರ್ದು, ಒಂದ್ ಕಡೆ ಇರಬಾರ್ದು. ಬಲಗಡೆ ಇದ್ರು ಓಕೆ, ಬಲಗಡೆ ಇದ್ರೆ ಓಕೆ. ಓಕೆ. ಎಡಭಾಗದಲ್ಲಿ ಇಲ್ಲ, ಎಡಭಾಗದಲ್ಲಿ ಇಲ್ಲ. ಎಡಭಾಗದಲ್ಲೂ ಇಲ್ಲ. ಎರಡ್ ಸೈಡ್ ಮಾತ್ರ ಇದ್ರು ಮಾತ್ರ ಅವಕಾಶ. ಈಗ ಕಾಲಲ್ಲಿ ಏನಾದ್ರು ಇರುತ್ತಾ ನೋಡಿ, ಕಾಲಲ್ಲಿ ಇಲ್ಲಿಂದ ಕೆಳಬಾಕಿದ್ರೆ, ಇಲ್ಲಿಂದ ಕೆಳಬಾಕಿದ್ರೆ ಕೋಟ ಅಂತಾರೆ. ಕೆಳಬಾಕಿದ್ರೆ ಬೇಕಿಂಗ್ ಹೊಡೆದ ತಕ್ಷಣ ಇದು ತಪ್ಪು ಅಂತ ಹೇಳ್ತಾರೆ. ಅಲ್ಲಿದ್ರೆ ತಪ್ಪು ಅಂತ. ಇದಕ್ಕಿಲ್ಲ, ಇದು ಯಾವ್ದೋ ಕೋಟೆ ಇದೆ ಅಂದ್ರೆ ಈಗ ಇದು ಫುಲ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಚೆನ್ನಾಗಿದೆ. ಈಗ ಇಲ್ಲಿಗೆ ಹೋಗೋಣ ಬನ್ನಿ. ಹೇಳಪ್ಪ ನೀನು ಮುಂದೆ ಹೋಗ್ರಿ. ಈಗ ನೋಡಿ, ಇದು ಈಗ 4 ಬೆಟ್ಟು ಬಿಟ್ಟು ಇನ್ನು ಬಾಕಿದ್ರೆ ಮಾತ್ರ ಅದು. ಈಗ 4 ಬೆಟ್ಟು, ಓಕೆ. ಈಗ 4 ಬೆಟ್ಟು 8 ಬೆಟ್ಟು, ಒಟ್ಟಲ್ಲಿ ಇಲ್ಲಿ ಏನ್ ಸುಳಿ ಐತೆ ಇದು ಓಕೆ. ಈಗ ಇದು ಓಕೆ. ಮಾಮೂಲಿ ಅಂತ ಸುಳಿ, ಇದು ಮಾಮೂಲಿ ಸುಳಿ. ಈ ಸುಳಿ ಹೆಸರೇನು? ಈ ಸುಳಿ ಹೆಸರು ರಾಜ ಸುಳಿ ಅಂತ ಇರ್ತದೆ. ಇದು ರಾಜ ಸುಳಿ ಅಂತೀರಾ? ಓಕೆ. ಎತ್ತಿ ಇದು ಫ್ರಂಟ್ ಏನಿದಾವೆ ಅವೆರಡು ರಾಜ ಸುಳಿಗಳೇ ಅಂತ ಹೇಳ್ತಾರೆ. ಇದು ಮತ್ತೆ ಇದು ಇವೆರಡು ಇರ್ಬೇಕು. ಹೌದು, ಎರಡು ಇರ್ಬೇಕು ಮಿನಿಮಮ್. ಈ ಎಡಭಾಗದಲ್ಲಿ ಕುತ್ತಿಗೆ ಹತ್ರ ಇರಬಾರ್ದು, ಇಲ್ಲೂ ಇರಬಾರ್ದು. ಇದಕ್ಕೆ ಏನ್ ಸುಳಿ ಅಂತಾರೆ? ಪಾತಾಳ ಸುಳಿ ಅಂತ ಹೇಳಿ. ಪಾತಾಳ ಸುಳಿ ಅಂತ ಹೇಳಿ ಇದ್ರೆ ಆದ್ರೆ ಇಲ್ಲ. ಆಮೇಲೆ ಇಲ್ಲಿಗೆ ಬಂದ್ರೆ ಕಾಯಿ ಸುಳಿ ಅಂತ ಹೇಳಿ. ಇಲ್ಲಿ ಬಂದ್ರೆ ಕಾಯಿ ಸುಳಿ. ಕಾಯಿ ಸುಳಿ ಒಂದೊಂದ್ ಕಡೆ ಒಂದ್ಸಲ ಕರೀತಾರೆ. ಅಲ್ಲ, ಈಗ ಇಲ್ಲಿದ್ರೆ ಇರ್ಬೋದ? ಅದು ಇರಂಗಿಲ್ಲ, ಅದು ಇಲ್ಲ. ಕೋಟ ಅದು. ಇಲ್ಲಿಂದ ಇತ್ತಾಗ ಇರ್ಬಾರ್ದು. ಅಂದ್ರೆ ಈಗ ಏನು, ಈಗ 4 ಬೆಟ್ಟು ಈ ಕಡೆ ಬಲಭಾಗಕ್ಕೆ ಇದ್ರೆ ಓಕೆ, ಎಡಭಾಗಕ್ಕೆ ಇಲ್ಲಿದ್ರೆ ಪಾತಾಳ ಸುಳಿ. ಹೌದು, ಇಲ್ಲಿದ್ರೆ ಕೋಟ ಸುಳಿ. ಅದು ಇರಬಾರ್ದು. ಹಿಂದೆ ಈಗ ಇಲ್ಲಿ ಅಕಸ್ಮಾತ್ ಬೆನ್ನ ಹತ್ರ ಬಂದಾಗ ಹಿಂದಕ್ಕೇನು ಬರಂಗಿಲ್ಲ. ಇದು ಒಟ್ಟಾರೆ ಇಲ್ಲಿ ಒಂದು ಸುಳಿ ಬರ್ತದೆ. ಇಲ್ಲಿ ಏನ್ ಸುಳಿ ಅಂತಾರೆ ಅದನ್ನ? ಪರಕ್ ಸುಳಿ. ಪರಕ್ ಸುಳಿ ಅಂತ ಹೇಳ್ತಾರೆ ಇದಕ್ಕೆ. ಅದು ಇದು ಇರ್ಬೇಕು, ಇರಬಾರ್ದು. ವೆರಿ ಡೇಂಜರ್ ಅಂತ ಅದೇ. ಅದನ್ನೇ ಎತ್ತಲ್ಲಿ ವೆರಿ ಡೇಂಜರ್ ಅಂತ ಅಂದ್ರೆ ಪರಕ್ ಸುಳಿ. ಆ ಕಾಲಿನ ಒಂದು ಹೇಳಿದ್ನಲ್ಲ, ಮತ್ತಿದು ಎರಡು ಯಾವುದೇ ಕಾರಣಕ್ಕೆ ಇರಂಗಿಲ್ಲ. ಅಂದ್ರೆ ಇಲ್ಲಿ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಪರಕ್ ಸುಳಿನ ಮೇಕೊಂದ ತಕ್ಷಣ ಒಂದು ಸುಳಿ ಬರುತ್ತೆ. ಅದು ಇರಬಾರ್ದು. ಮತ್ತೆ ಅದು ಬಿಟ್ರೆ ಕಾಲ ಹತ್ರ ಇಲ್ಲಿ ಕರೆಕ್ಟಾ? ಹೌದು. ಸೊ ಈಗ ಇಷ್ಟೆಲ್ಲ ನೋಡ್ಬಿಟ್ಟು ನಾವು ರೈತರು ಒಂದು ಇದನ್ನ ತಗೋಬೇಕು. ಹೌದು. ಬನ್ನಿ ಈ ಕಡೆ ಬನ್ನಿ. ಇದು ನಾನಿಷ್ಟು ಹೇಳಿದ್ನಲ್ಲ, ಮುಂದಿನ ಮಕ್ಕಳುಗಳಿಗೆ ಇವೆಲ್ಲ ಅನುಭವ ಕೊಡ್ಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನಾನು ನಿಮ್ಮ ಹತ್ರ ಮಾತಾಡ್ಸಿದ್ದು ಅನುಭವ. ಯಾಕಂದ್ರೆ ನೋಡಿ, ನಮ್ಗೂ ಒಂದಷ್ಟು, ಈಗ ನಾವು ಎಷ್ಟೋ ಜಾತ್ರೆಗಳಿಗೆ ಹೋಯ್ತಿವಿ, ನಮಗೂ ಈಗ ನಾವು ವಿದ್ಯಾವಂತರಾದ್ರೂ ನಮಗೂ ಕೂಡ ಗೊತ್ತಿರೋದಿಲ್ಲ. ಹೌದು. ನಿಮ್ಮಂತವ್ರ ಹತ್ರ ನಾನ್ ತಿಳ್ಕೊಂಡು ಅದು ಇನ್ನೊಬ್ರಿಗೆ ತಿಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಯಾಕೆಂದ್ರೆ ಮುಂದಕ್ಕೆ ಓದ್ತಾ ಬರೀ ಎಜುಕೇಶನ್ ಆಗೋದು ಬಿಟ್ರೆ ಮಕ್ಕಳಿಗೆ ಅನುಭವ ಅಂತ ಬರ್ಲಿಲ್ಲ. ಸರ್, ಈಗ ಹಸುಗಳನ್ನ ನೋಡಕ್ಕೆ ಹಲ್ಲು ಮತ್ತೆ ಸುಳಿ ನೋಡಿದ್ವಿ, ಅದ್ ಬಿಟ್ರೆ ಬೇರೆ ಇನ್ನೇನಾರ ನೋಡುವಂತದ್ದು ಇದೆಯಾ? ಇನ್ನೇನು ನೋಡೋ ಅಂತ ಲೆಕ್ಕೇನಿಲ್ಲ. ಇರ್ತೈತೆ. ಆಮೇಲೆ ಕಣ್ಣನ್ನು ನೀಟಾಗಿ ನೋಡ್ಬೇಕು. ಕಣ್ಣುಗಳು ಹಿಂಗ ಅಂದಾಗ ಕಣ್ಣ ರಪ್ಪೆ ಹಿಂಗ ಅನ್ಬೇಕು. ಕಣ್ಣನ್ ರಪ್ಪೆ ಏನ್ ಅನ್ಬೇಕು? ಹಿಂಗ ಹೊಡೆದಾಗ ನೋಡಿ. ಅಂದ್ರೆ ಈಗ ಸ್ವಲ್ಪ ಇದ್ ಮಾಡ್ಬೇಕು. ಅದ್ರೊಳಗಡೆ ಗಂಜಿ ಹಂಗ ಇರ್ಬಾರ್ದು. ಅಂದ್ರೆ ಈಗ ನಾವು ಏನು ಪೊರೆ ಅಂತ ಹೇಳ್ತೀವಿ ಆತರ. ಹೌದು. ಈಗ ಇದಕ್ಕೆ ಪೊರೆ ಅಂತ ಏನಿಲ್ಲ. ಇಲ್ಲ. ಅಕಸ್ಮಾತ್ ಹಿಂಗ್ ಹೊಡೆದಾಗ ಬ್ಲಿಂಕ್ ಮಾಡ್ಬೇಕು. ನಾವು ಯಾವಾಗ ಕಣ್ಣಿಂಗ್ ಅಂದಾಗ ಅಂತೀವಿ ಅದು ಹಂಗೆ ಅನ್ಬೇಕು. ಓಕೆ, ಫೈನ್ ಸರ್. ಈಗ ಅಕಸ್ಮಾತ್ ರೈತರೇನಾದ್ರೂ ಈಗ ಏನೋ ಅವ್ರಿಗೆ ಸುಳಿಪಳಿ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಿಮ್ಮನ್ನ ಕೇಳ್ಬೋದಾ? ಖಂಡಿತವಾಗ್ಲೂ ಎಲ್ಲಾರು ಹೊರಗಡೆ ಇದ್ದಾಗ ಕೇಳ್ಬಹುದು. ಫೋನ್ ನಂಬರ್ ಕೊಟ್ಟಿದ್ವಿ, ಸಾಕರ್ತಿ ನಾವ್ ಇದ್ದದ್ದು ಏನೈತೆ ಅದನ್ನ ಪೂರ್ತಿ ಡೀಟೇಲ್ ಹೇಳಿ. ಓಕೆ ಸರ್, ಫೋನ್ ನಂಬರ್ ಹೇಳ್ಬಿಡಿ ಒಂದ್ಸರಿ. 96 86 86 11 11 81 81 25. Perfect. Thank you. Bye.